ನಮ್ಮ ರಾಜ್ಯದ ಅಧ್ಯಕ್ಷರು ಕೋರ್ ಕಮಿಟಿಯ ಬ್ರೀಫಿಂಗನ್ನು ಮಾಡಿದ್ದಾರೆ. ನಿಮ್ಮ ವಿನಂತಿ ಮೇರೆಗೆ ನಾನಿಷ್ಟೇ ಹೇಳ್ತೀನಿ, SIRದಲ್ಲಿ ರಾಜ್ಯ ಸರ್ಕಾರ ಭಾಳಷ್ಟು ಷಡ್ಯಂತ್ರವನ್ನು ರಚಿಸ್ತಾ ಇದೆ. SIR ತಡೆಯೋಕ್ಕೆ ಪ್ರಯತ್ನ ಮಾಡಿದರು. ಯಾವಾಗ ತಡೆಯೋಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಯಿತು. ಸುಮಾರು 15-20 ವರ್ಷದಕ್ಕಿಂತ ಮೊದಲು SIR ಆದದ್ದು. ಕೆಲವು ಕಡೆ 100% ಮ್ಯಾಪಿಂಗ್ ಆಗಿದೆ, ಕೆಲವು ಕಡೆ 98% ಮ್ಯಾಪಿಂಗ್. ಅಂದರೆ ಯಾರು ಸತ್ತೇ ಇಲ್ವಾ? ಅಂದರೆ ಹೆಂಗೆ ಅಶ್ವತ್ಥಾಮನಂಗೆ ಚಿರಂಜೀವಿಗಳಂತಿದ್ದಾರೆ ನಮ್ಮ ರಾಜ್ಯದಲ್ಲಿ. 100% ಮ್ಯಾಪಿಂಗ್, ಎನ್ಯುಮರೇಷನ್ನು ಮನೆಗೆ ಹೋಗಬೇಕು. BLA2ಗಳಿಗೆ BLOಗಳ ತಿಳಿಸ್ಬೇಕು. ಇದು ಯಾವುದೂ ಆಗ್ತಾ ಇಲ್ಲ. ಮತ್ತು ಒಬ್ಬರು ಯಾರೋ ಮಂತ್ರಿ ಮಹಾಪುರುಷರು, ಅವರು ಜಗತ್ತಿನ ಎಲ್ಲ ವಿಷಯದ ಬಗ್ಗೆಯೂ ಮಾತನಾಡ್ತಾರೆ. ಕರ್ನಾಟಕ ರಾಜ್ಯದ ಕಾನೂನು, ಕರ್ನಾಟಕ ರಾಜ್ಯದಲ್ಲಿ ಡ್ರಗ್ದವ್ರನ್ನ, ಬೇರೆ ಡ್ರಗ್ ಪೆಡ್ಲರ್ಸನ್ನು, ಸಿಂಥೆಟಿಕ್ ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ರಾಜ್ಯದಲ್ಲಿರುವುದು ಮತ್ತೊಂದು ರಾಜ್ಯದ ಪೊಲೀಸರು ಬಂದು ಹಿಡಿದ್ರು ಇವರಿಗೆ ಗೊತ್ತಾಗಲ್ಲ. ಹಾನಗಲ್ಲದ ರಟ್ಟಿಹಳ್ಳಿಯಲ್ಲಿ ಪಟಾಕಿ ಹಾರಿಸಿದ್ರಂದು ಕೈ ಕಡಿತಾರೆ. ಇದ್ಯಾವುದು ಏನಾಗಲ್ಲ. ಆದರೆ ಉಳಿದೆಲ್ಲ ವಿಷಯದ ಬಗ್ಗೆ ಅವರು ಮಾತಾಡಿ ಏನು ಕೇಳಿದ್ದಾರೆ? ಚುನಾವಣಾ ಆಯೋಗ ಕತ್ತೆ ಕಾಯ್ತಾ ಇದೆಯಾ? ಚುನಾವಣಾ ಆಯೋಗ ಎಲ್ಲವೂ ಸರಿ ಮಾಡುವ ಪ್ರಯತ್ನವನ್ನು ಮಾಡಿದೆ. ಆದರೆ ಕತ್ತಿ ಕಾಯಲಿಕ್ಕೂ ಲಾಯಕ್ಕಿರಲಾರ್ದಂಥ ಒಂದು ಸರ್ಕಾರ ಏನಿದೆಯಲ್ಲ, ಅದನ್ನು ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ 100% ಮ್ಯಾಪಿಂಗು, ಮಸೀದಿಯಲ್ಲಿ ಕೂತ್ಕೊಂಡು, ದರ್ಗಾದಲ್ಲಿ ಕೂತ್ಕೊಂಡು, ಸ್ಥಳೀಯವಾಗಿರುವಂಥ ಕಾಂಗ್ರೆಸ್ ನಾಯಕರ ಮನೆಯಲ್ಲಿ ಕೂತ್ಕೊಂಡು ಏನು ಫಾರ್ಮ್ ಹಂಚ್ತಾ ಇದ್ದಾರೆ. ಇದರ ಬಗ್ಗೆ ನಾನು, ಕುಮಾರಸ್ವಾಮಿ ಅವರು, ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ನಾಳೆ ನಾವು ಇಲ್ಲಿ ಕರ್ನಾಟಕ ರಾಜ್ಯದ ಕೇಂದ್ರ ಚುನಾವಣಾ ಆಯೋಗದ CEO ಅವರನ್ನು ನಾವು ಭೇಟಿ ಮಾಡ್ತೀವಿ. ಇದರ ಬಗ್ಗೆ ನಾವು ಅವರಿಗೆ ಕಂಪ್ಲೇಂಟನ್ನು ಕೊಡ್ತೀವಿ. ತಕ್ಷಣ ಅವರು ಇದರ ಬಗ್ಗೆ ಕಾರ್ಯತತ್ಪರರಾಗಿ ಕ್ರಮ ತೆಗೆದುಕೊಳ್ತಾರಂತ ನಂಬಿಕೆ ಇದೆ. ಅದಾಗಿಲ್ಲ ಅಂತಂದರೆ ನಾವು ಕೇಂದ್ರ ಚುನಾವಣಾ ಆಯೋಗಕ್ಕೂ ಇದರ ಬಗ್ಗೆ ರಾಜ್ಯ ಘಟಕದ ಪರವಾಗಿ ಮತ್ತು ರಾಜ್ಯವನ್ನು ಪ್ರತಿನಿಧಿಸುವಂಥ ನಾವೆಲ್ಲರೂ ಸೇರಿ ಕೇಂದ್ರ ಚುನಾವಣಾ ಆಯೋಗಕ್ಕೂ ನಾವು ಕಂಪ್ಲೇಂಟನ್ನು ಕೊಡ್ತೇವೆ. ಥ್ಯಾಂಕ್ ಯು. ನಾಳೆ ಇಲ್ಲಿ ಕೊಡ್ತೀವಿ ಫಸ್ಟ್, ಡೆಲ್ಲಿದ ಆಮೇಲೆ ನಿಮ್ಗೆ ಹೇಳ್ತೇನೆ ಕೊಡ್ಬೇಕು. ಯಾವುದು ಅಲ್ಲ, ಇದ್ರ ಡಿಟೇಲ್ ವಿಜೇಂದ್ರ ಅವರು ಇವತ್ತು ಮೀಟಿಂಗ್ದಲ್ಲಿ ಇದ್ದರು. ವಿಜೇಂದ್ರ ಅವರು ನಿನ್ನೆ ತುರ್ತಾಗಿ ಕೊಟ್ಟು ಬಂದಿದ್ದಾರೆ. ಇದೆಲ್ಲವೂ ಚರ್ಚೆ ಆದ ನಂತರ ನಮ್ಮ ರಾಜ್ಯದ ಅಧ್ಯಕ್ಷರು ಪ್ರೆಸೆನ್ಸ್ದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಕೋರ್ ಕಮಿಟಿ ಆಗಿದೆ. ಅದೆಲ್ಲ ಚರ್ಚೆ ಆದ ನಂತರ ರಾಜ್ಯಾಧ್ಯಕ್ಷರು ಹೇಳಿದರು ಇಡೀ ರಾಜ್ಯದ ಈ ಡೀಟೇಲ್ಸು ಮತ್ತೆ ಫರ್ದರ್ ಬಂದಿದೆ. ಹೀಗಾಗಿ ನೀವು ರಾಜ್ಯದ ನಮ್ಮ ಪಕ್ಷದ ಹಿರಿಯ ನಾಯಕರು, ಕೇಂದ್ರದ ಮಂತ್ರಿಗಳಾಗಿ ಇಬ್ಬರು ಅಪೋಸಿಷನ್ ಲೀಡರು ಮತ್ತು ಕುಮಾರಸ್ವಾಮಿಗಳು, ಶೋಭಾ ಅವರು ಮತ್ತು ಸೋಮಣ್ಣ ಅವರು ಒಟ್ಟಿಗೆ ಹೋಗಿ ಭೇಟಿ ಮಾಡಿರಿ ಅಂತ ರಾಜ್ಯ ಅಧ್ಯಕ್ಷರು ಹೇಳಿದ್ದಾರೆ. ಯಾಕಂದರೆ ಇದು ನಾಳೆ ಶುರು ಆಗುತ್ತೆ. ನಿನ್ನೆ ಅವರು ಹೋದರು, ಇವತ್ತು ಇವರು ಹೋದರು ಅಂತ ಅದು ಯಾವುದೇ ಪ್ರಶ್ನೆ ಇಲ್ಲ. ರಾಜ್ಯದ ಅಧ್ಯಕ್ಷರ ಸಮ್ಮುಖದಲ್ಲಿ ವಿವರವಾಗಿ ಚರ್ಚೆ ಆಗಿ ಅವರು ನಾಳೆ ಗ್ರಾಮ ವಾಸ್ತವ್ಯಕ್ಕೆ ಹೋಗ್ತಾ ಇದ್ದಾರೆ. ಅವ್ರ ಕ್ಷೇತ್ರದಲ್ಲಿ ಗ್ರಾಮ ವಾಸ್ತವ್ಯ ಅನೌನ್ಸ್ ಆಗಿದೆ ಮೊದಲೇ, ಅದು ತಪ್ಸೋಕ್ಕಾಗಲ್ಲ. ಅದಕ್ಕೆ ನೀವು ಹೋಗಿ ಬರ್ರಿ ಅಂತ ರಾಜ್ಯಾಧ್ಯಕ್ಷರು ವಿನಂತಿ ಮಾಡಿದ ಮೇಲೆ ಹೋಗ್ತಾ ಇದ್ದೀವಿ. ಮತ್ತು ಅದಕ್ಕೊಂದು ಹೊಸ ಸ್ಟೋರಿಯನ್ನು ದಯವಿಟ್ಟು ಕ್ರಿಯೇಟ್ ಆಗಬಾರ್ದು.